ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಲೀಲಾ ಆರ್ಟ್ ಗ್ಯಾಲರಿ ಮಾಲ್ಲೇಸ್ ಫ್ಯಾಷನ್ ವರ್ಲ್ಡ್ ಕ್ಲಾಸಿಕ್ಸ್. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಈ ಕ್ಲಾಸನ್ನು ಫಸ್ಟಾಗಿ ನೋಡ್ತಾ ಇದ್ದವರು ದಯವಿಟ್ಟು ಲೀಲಾ ಆರ್ಟ್ ಗ್ಯಾಲರಿನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಆಲ್ ಅನ್ನೋ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಫಸ್ಟಿಗೆ ಬರುತ್ತೆ. ನಾವು ಸೀವಿಂಗ್ ಮಾಡುವಾಗ ಯಾವ ರೀತಿ ಸ್ಟಡಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್. ನಾವು ಬೇಸಿಕ್ಕಾಗಿ ಕಲಿತಾ ಬರ್ತಾ ಇರುವಾಗಲೇ ಹೆಲ್ದಿ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡ್ತಾ ಬರಬೇಕು. ಸ್ಟಿಚ್ಚಿಂಗ್ಗೆ ನಾವು ಕುಳಿತುಕೊಳ್ಳುವಾಗ ನಮ್ಮ ಬೆನ್ನನ್ನು ನೇರವಾಗಿ ಇಟ್ಟು ಕುಳಿತುಕೊಳ್ಳಬೇಕು. ಆವಾಗ ನಮಗೆ ಯಾವುದೇ ರೀತಿಯ ಬೆನ್ನು ನೋವು ಬರುವುದಿಲ್ಲ, ಬ್ಯಾಕ್ ಪೇನ್ ಅನ್ನೋಂಥದ್ದು ಬರುವುದಿಲ್ಲ. ಬೆನ್ನು ನೋವು ಕಾಣಿಸಿಕೊಳ್ಳುವುದು ಯಾವಾಗ ಅಂತ ಹೇಳಿದರೆ ನಾವು ಕುಳಿತುಕೊಳ್ಳುವ ವಿಧಾನದಲ್ಲಿ ಭಂಗಿಯಲ್ಲಿ ಚೇಂಜಸ್ ಆದಾಗ. ನೋಡಿ, ಇಲ್ಲಿ ಈ ರೀತಿಯಾಗಿ ಬೆನ್ನು ಗೂನು ಮಾಡಿಕೊಂಡು ಕುಳಿತುಕೊಂಡಾಗ ಬೆನ್ನು ತುಂಬಾ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಕುಳಿತುಕೊಳ್ಳುವ ಭಂಗಿಯನ್ನು ನೇರವಾಗಿಟ್ಟುಕೊಳ್ಳಬೇಕು. ಇಲ್ಲಿ ನಾವು ಕುಳಿತುಕೊಳ್ಳುವ ಆಸನ ಸಾಧಾರಣವಾಗಿ 22 ಇಂಚಾದರೂ ಬೇಕಾಗುತ್ತದೆ. ಯಾಕಂತ ಹೇಳಿದರೆ ನಮ್ಮ ಕಾಲಿನ ಮೊಣಗಂಟಿಗಿಂತ ಎತ್ತರವಾಗಿರಬೇಕು ನಾವು ಕುಳಿತುಕೊಳ್ಳುವ ಆಸನ. ನಾವು ಕುಳಿತುಕೊಳ್ಳುವ ಆಸನ ನಮ್ಮ ಮೊಣಕಾಲಿನ ಗಂಟಿಗಿಂತ ಸಣ್ಣದಾಗಿ ಕೆಳಕ್ಕೆ ಆಗಿದ್ದರೆ ನಮ್ಮ ಕಾಲು ಸೆಳೆತ ಕಾಲಿನ ಗಂಟು ನೋವು ಸ್ಟಾರ್ಟ್ ಆಗುತ್ತದೆ. ಹಾಗೆಯೇ ನಾವು ಪೆಡಲ್ ಮಾಡುವ ವಿಧಾನ, 2 ಕಾಲುಗಳನ್ನು ಪೆಡಲ್ನ ಮಿಡ್ಲ್ ಭಾಗದಲ್ಲಿ ಇಟ್ಟು ಪೆಡಲನ್ನು ಪಾದದಲ್ಲಿ ಮುಂದಕ್ಕೆ ಹಿಂದಕ್ಕೆ ಪ್ರೆಸ್ ಮಾಡಿದಾಗ ನಮ್ಮ ಕಾಲಲ್ಲಿ ಯಾವುದೇ ನೋವು ಕಾಣಿಸಿಕೊಳ್ಳುವುದಿಲ್ಲ. ಒಂದು ಕಾಲು ಎದುರು ಇಡೋದು, ಒಂದು ಕಾಲು ಹಿಂದಕ್ಕೆ ಭಾಗಕ್ಕೆ ಇಡೋದು, ಆ ಥರ ಮಾಡಿದರೆ ನಮ್ಮ ಕಾಲಿನಿಂದ ಸೆಳೆತ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಆ ತಪ್ಪನ್ನು ಮಾಡಬಾರದು. ಒಂದು ಕಾಲು ಎದುರು ಒಂದು ಕಾಲು ಹಿಂದುಗಡೆ ಇಟ್ಟು ನಾವು ಪೆಡಲನ್ನು ಮಾಡಿದರೆ ನಮ್ಮ ಕಾಲಿನ ನರಗಳಿಗೆ ತುಂಬಾ ಪ್ರೆಷರ್ ಬೀಳ್ತದೆ. ಹಾಗಾಗಿ ಕಾಲು ಸೆಳೆತ ಪ್ರಾರಂಭವಾಗುತ್ತದೆ. ನೋಡಿ, ಈ ಒಂದು ಕುಳಿತುಕೊಳ್ಳುವ ಆಸನ ಮೊಣಕಾಲಿಗೆ ನೇರವಾಗಿ ಇರುವುದರಿಂದ ನಮ್ಮ ಮೊಣಕಾಲಿಗೆ ಪ್ರೆಷರ್ ಜಾಸ್ತಿ ಬೀಳ್ತದೆ. ಮೊಣಕಾಲು ನೋವು, ಗಂಟು ನೋವು ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾವು ಕುಳಿತುಕೊಳ್ಳುವ ಆಸನವನ್ನು ನಮ್ಮ ಮೊಣಕಾಲಿನ ಗಂಟಿಗಿಂತ 5 ಇಂಚಾದರೂ ಎತ್ತರದಲ್ಲಿ ಇರಬೇಕು. ಆವಾಗ ನಮ್ಮ ಕಾಲಿಗೆ ಯಾವುದೇ ಪ್ರೆಷರ್ ಬೀಳುವುದಿಲ್ಲ. ಇವತ್ತಿನ ಟೈಲರ್ ಹೆಲ್ತ್ ಟಿಪ್ಸಲ್ಲಿ ನಮ್ಮ ಕಾಲಿನ ಮೊಣಕಾಲು ನೋವು ಇರುವಾಗ ಈ ಥರದ ಯೋಗಾಸನಗಳನ್ನು ಮಾಡಿದರೆ ನಮ್ಮ ಕಾಲು ನೋವು ಬರುವುದಿಲ್ಲ. ಮಂಡಿ ನೋವು ಅಂತ ಹೇಳ್ತೇವೆ, ಅದು ಬರುವುದಿಲ್ಲ. ಫ್ರೆಂಡ್ಸ್, ಕ್ಲಾಸ್ 6 ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.